ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೀತಿಯ ಜಡೆ ಹಾಕ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ ತುಂಬ ಸಿಂಪಲ್ಲಾಗಿ ನಾವೇ ಸ್ವತಃ ಮಾಡ್ಕೊಳ್ಬೋದು. ಆದರೆ ಭಾಳ ಚೆನ್ನಾಗಿ ಕಾಣುತ್ತೆ. ನೀವು ಎಲ್ಲಾದರೂ ಪಾರ್ಟಿಗೆ ಅಥವಾ ಫಂಕ್ಷನ್ಗೆ ಹೋಗಬೇಕು ಅಂದರೆ ಈ ಥರ ಸ್ಟೈಲಾಗಿ ಜಡೆ ಹಾಕ್ಕೊಂಡು ಹೋಗಿ. ಈಗ ಮೊದಲನೇದಾಗಿ ನಾವು ಕೂದಲನ್ನ ನೀಟಾಗಿ ಬಾಚ್ಕೊಳ್ಬೇಕು. ನಂತರ ಫ್ರಂಟ್ ಹೇರ್ ಸೆಟ್ ಮಾಡ್ಕೋಬೇಕು. ಫ್ರಂಟ್ ನೀವು ಯಾವ ಥರ ಬೇಕಾದರೂ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಇದೆ ಆ ಥರ ಫ್ರಂಟ್ ಹೇರ್ ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಬಕ್ತಲೆ ತೆಗೆದು ಆಚೆ ಈಚೆ 2 ಕೂದಲನ್ನ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಸಪ್ರೇಟ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಫ್ರಂಟ್ ಯಾವ ಥರ ಬೇಕಾದ್ರೆ ನಿಮ್ಗೆ ಕಂಫರ್ಟೇಬಲ್ ಇದೆ ಆ ಥರ ನೀವು ಮಾಡ್ಕೊಳ್ಬೋದು. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಫ್ರಂಟ್ ಹೇರ್ ಸ್ಟೈಲ್ನ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಒಂದು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಫ್ರಂಟ್ ಹೇರ್ ಸ್ಟೈಲ್ನ ನೋಡಿ, ಈ ಥರ ಟ್ವಿಸ್ಟ್ ಮಾಡಿ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡು ಇನ್ನೊಂದು ಸೈಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿರೋ ಟ್ರಿಕ್ ಇದು. ಆರಾಮಾಗಿ ಯಾರು ಬೇಕಾದರೂ ನಾವೇ ಆರಾಮಾಗಿ ಹಾಕ್ಕೊಳ್ಬೋದು. ಟೈಟಾಗಿ 1-2-3 ಕ್ಲಿಪ್ನ ಹೇರ್ ಪಿನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ನೀಟಾಗಿ ಬಾಚಿಕೊಂಡು 2 ಡಿವೈಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೂದಲನ್ನ ನಾರ್ಮಲ್ ಜಡೆಗೆಲ್ಲ 3 ಡಿವೈಡ್ ಮಾಡ್ಕೊತೀವಿ ಕೂದಲನ್ನ. ಆದರೆ ಇವಾಗ ನಾನು 2 ಡಿವೈಡ್ ಮಾಡಿಕೊಂಡು ಆ ಕಡೆ ಕೂದಲನ್ನ ಈ ಕಡೆ ಸ್ವಲ್ಪ ಹಾಕ್ಕೊಳ್ಳೋದು, ಈ ಕಡೆ ಕೂದಲನ್ನ ಆ ಕಡೆ ಸ್ವಲ್ಪ ಹಾಕ್ಕೊಳ್ಳೋದು ಮಾಡಬೇಕು. ಸ್ವಲ್ಪನೇ ಕೂದಲು ತಗೊಳ್ಬೇಕು, ಜಾಸ್ತಿ ತಗೊಳ್ಬಾರ್ದು. ಜಾಸ್ತಿ ಕೂದಲನ್ನ ತಗೊಂಡು ಆ ಕಡೆ ಈ ಕಡೆ ಹಾಕಿಬಿಟ್ರೆ ಅದು ನಾರ್ಮಲ್ ಜಡೆ ಥರ ಆಗೋಗುತ್ತೆ. ಇವಾಗ ತೋರಿಸ್ತಾ ಇರೋದು ಬೆತ್ತದ ಜಡೆ. ನಮ್ಮ ಕಡೆ ಕರಾವಳಿ ಸೈಡು ಬೆತ್ತದ ಜಡೆ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರೆ ಈ ಥರ ಜಡೆಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮಗೆ ಯಾವ ಥರ ಹೇರ್ ಸ್ಟೈಲ್ ವಿಡಿಯೋ ಮಾಡಿ ತೋರಿಸ್ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೀಟಾಗಿ ಬಂದಿದೆ. ಎಲ್ಲ ಕೂದಲು ಆ ಕಡೆ ಈ ಕಡೆ ತೆಗೆಯುವಾಗ ಒಂದೇ ಸಮ ಆಗಿ ತೆಗಿಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ತೆಗೆಯೋದು ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಜಡೆ ನೀಟಾಗಿ ಬರಲ್ಲ. ನೋಡಿ ಇವಾಗ ಹೇಗೆ ಒಂದೇ ಸಮನೆ ಬಂದಿದೆ ಜಡೆ. ಸ್ಟಾರ್ಟಿಂದ ಕೊನೆ ತನಕ ಇದೇ ಥರ ಹಾಕ್ತಾ ಹೋದರೆ ಆಯಿತು. ಸಿಂಪಲ್ಲಾಗಿರೋದು, ಆರಾಮಾಗಿ ನಾವೇ ಹಾಕ್ಕೊಳ್ಬೋದು. ಯಾರ ಹೆಲ್ಪು ತಗೊಳ್ದೇನೆ ಹಾಕ್ಕೊಳ್ಬೋದು. ಕೊನೆಯದಾಗಿ ಇವಾಗ ಒಂದು ಹೇರ್ ಬ್ಯಾಂಡ್ನ ಹಾಕ್ಕೊಂಡ್ಬಿಟ್ರೆ ನಮಗೆ ಸಿಂಪಲ್ಲಾಗಿರುವಂಥ ಬೆತ್ತದ ಜಡೆ ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಫೈನಲಾಗಿ ಸ್ವಲ್ಪ ನಾನು ಟಚ್ ಕೊಡ್ತಾ ಇದ್ದೀನಿ. ಇದೇ ಥರ ನೀವು ಟ್ರೈ ಮಾಡಿ ನೋಡಿ, ಆರಾಮಾಗಿ ನೀವೇ ಹಾಕ್ಕೊಳ್ಬೋದು. ನೀಟಾಗಿ ಬಂದಿದೆ ನೋಡಿ. ನೆಕ್ಸ್ಟು ಇದೊಂದು ಸಿಂಪಲ್ ಆಗಿರೋಂಥ ಹೇರ್ ಸ್ಟೈಲು. ಇದು ಜಡೆ ಅಲ್ಲ. ಇವಾಗ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀಟಾಗಿ ಬಾಚಿಕೊಂಡು ಒಂದು ಸ್ವಲ್ಪ ಕೂದಲನ್ನ ತಗೊಳ್ಬೇಕು. ನಂತರ ಅದನ್ನು ಚೆನ್ನಾಗಿ ಟ್ವಿಸ್ಟ್ ಮಾಡಬೇಕು. ಅದನ್ನು ಉಳಿದಿರೋ ಕೂದಲಿಗೆ ಸುತ್ತುತ್ತಾ ಬರಬೇಕು. ನೀಟಾಗಿ ಟೈಟಾಗಿ ಸುತ್ತಬೇಕು. ನೋಡಿ ಸಿಂಪಲ್ಲಾಗಿ ಮುಗ್ದೇ ಹೋಯಿತು. ಇದೇನಾದರೂ ನೀವು ಅರ್ಜೆಂಟಲ್ಲಿದ್ದೀರಾ, ಎಲ್ಲಾದರೂ ಹೊರಗಡೆ ಹೋಗಬೇಕಂದ್ರೆ ಈ ಥರ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.